ಹಲೋ ಡೈನಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ನೋಡಿ, ಇವಾಗ ನಾನು ಫಸ್ಟು ನಿಫ್ಟಿಯಲ್ಲಿ ಇದ್ದೀನಿ. ನಿಫ್ಟಿಯಲ್ಲಿ ನಮಗೆ ಮಾರ್ನಿಂಗ್ಗೆ ಒಂದು ಬಿಗ್ ಗ್ಯಾಪ್ ಡೌನ್ ಆಯಿತು, ಒಂದು 200+ ಪಾಯಿಂಟ್ ನಮಗೆ ಗ್ಯಾಪ್ ಡೌನ್ ಆಯಿತು. ಸೊ ನಮ್ಮ ಹತ್ರ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದೆ, ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟಾಗ ನಾವು ಇಲ್ಲಿ ಕಾಲ್ ಆಪ್ಷನ್ ಎಂಟ್ರಿ ತಗೊಂಡಿದ್ವಿ. ಸೊ ಅದೇ ರೀತಿ ಏನಾಯ್ತು, ಇವತ್ತು ಬೆಳಿಗ್ಗೆ ನೋಡಿ ಗ್ಯಾಪ್ ಡೌನ್ ಆಯಿತು. ಸೊ ಗ್ಯಾಪ್ ಡೌನ್ ಆದಾಗ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಈ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಾಗ, ಈ ಇಂಟ್ರಾವೀಕ್ ನಮ್ಮ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ನಾನು ಹೇಳ್ತಾ ಇರ್ತೀನಲ್ಲ, ಸೊ ಇದು ನಮಗೆ ಸೆಲ್ ಕೊಟ್ಟಾಗ ನಾರ್ಮಲ್ ಆಗಿ ನಮ್ಮ ಹತ್ರ ಏನಾದರೂ ಸಿ ಪೊಸಿಷನ್ ಇದ್ರೆ ಅದನ್ನು ನಾವು ಎಕ್ಸಿಟ್ ಮಾಡ್ಕೊತೀವಿ. ಬಟ್ ಇವತ್ತು ಇಲ್ಲಿ ಏನಾಯ್ತು ಅಂದರೆ, ಇದು ನಮಗೆ ಸೆಲ್ ಕೊಟ್ರು ಕೂಡ ಇಲ್ಲಿ ಬಾಟಮಲ್ಲಿ ನೋಡಿ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಬಂತು. ಅಂದರೆ ಇಲ್ಲಿ ಸೆಲ್ ಕೊಟ್ಟಿದೆ, ಬಟ್ ಇಲ್ಲಿ ನೀವು ಸೆಲ್ ಮಾಡೋಕ್ಕೆ ಹೋಗಬೇಡಿ, ಫರ್ದರ್ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ಗೆ ಹೋಗೋ ಚಾನ್ಸಸ್ ಇದೆ ಅಂತ ಅದೇ ನಮಗೆ ಹೇಳ್ತು. ಸೊ ಇದರಿಂದ ನಾವೇನು ಮಾಡಿದ್ವಿ, ನಮ್ಮ ಹತ್ರ ಏನು ಸಿ ಪೊಸಿಷನ್ ಇತ್ತು ಸೊ ಅದನ್ನು ನಾವು ಹಾಗೆ ಹೋಲ್ಡ್ ಮಾಡಿದ್ವಿ. ಅಂಟಿಲ್ ಅಂಡ್ ಲೇಸ್ ನಾವು ಎಲ್ಲಿವರೆಗೆ ನಾವು ಇದು ಕ್ಲಿಯರ್ ಸೆಲ್ ಕೊಡುತ್ತೆ, ಓಕೆ, ಅಂದರೆ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಏನು ಹೋಗಿದ್ದು ಅದೇ ಜಾಗದಲ್ಲಿ ನಮಗೆ ಸೆಲ್ ಶಾರ್ಟ್ ಆ್ಯಕ್ ನೌ ಏನಂತ ಸೆಲ್ ಶಾರ್ಟ್ ಆ್ಯಕ್ ನೌ ಅಂತ ಬಂದರೆ ಸೊ ಆವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು. ಅಂದರೆ ನಾವು ನಾಳೆಗೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ಸೋಮವಾರಕ್ಕೆ ಯಾವ ರೀತಿ ನಾವು ಟ್ರೇಡ್ ಮಾಡೋದು ಅಂದರೆ, ನೋಡಿ ಆಲ್ರೆಡಿ ನಮಗೆ ನಿಫ್ಟಿ ಬಂದು ಈ ಒಂದು ಇಂಟ್ರಾ ವೀಕ್ ನಮಗೆ ಸೆಲ್ ಕೊಟ್ಟಿದೆ ಇವತ್ತು, ಓಕೆ, ಸೆಲ್ ಕೊಟ್ಟಿದೆ, ಬಟ್ ಅದು ಕ್ಲಿಯರ್ ಸೆಲ್ ಕೊಟ್ಟಿಲ್ಲ ನಮಗೆ. ಜೊತೆಗೆ ಇಲ್ಲಿ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಬಂದಿದೆ, ಅಂದರೆ ನೀವು ಇಲ್ಲಿ ಸೆಲ್ ಮಾಡಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತ. ಸೊ ಇದ್ರ ಅರ್ಥ ಏನಂದರೆ, ಮಾರ್ಕೆಟ್ ಇಲ್ಲಿಂದ ಸ್ವಲ್ಪ ರಿವರ್ಸಲ್ ಆಗೋ ಚಾನ್ಸಸ್ಸು ಇರುತ್ತೆ. ಇನ್ ಕೇಸ್ ಆ ಥರ ಆಗಲಿಲ್ಲ, ಫರ್ದರ್ ಏನಾದರೂ ಮಾರ್ಕೆಟ್ ಡೌನ್ ಬಂದು ಇಲ್ಲಿ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಏನಿದೆ ಇದೇ ಜಾಗದಲ್ಲಿ ನಮಗೆ ಸೆಲ್ ಶಾರ್ಟ್ ಆ್ಯಕ್ ನೌ ಅಂತ ಬಂದರೆ ನಾವು ಆವಾಗ ಫರ್ದರ್ ನಾವು ಪುಟ್ ಆಪ್ಷನ್ ಕಡೆ ಇಂಟ್ರೆಸ್ಟ್ ಇರ್ತೀವಿ. ಸೊ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ಗೆ ಮೂವ್ ಆಗಿ ಈ ಎಡ್ಜ್ ಪಾಯಿಂಟ್ ಹತ್ರ ಬಂದರೆ ಇಲ್ಲಿ ಬೇಕಾದರೆ ಪೊಸಿಷನ್ ಎಕ್ಸಿಟ್ ಮಾಡ್ಕೊಬೋದು. ಏನಕ್ಕೆ ಅಂದರೆ ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಇನ್ ಕೇಸ್ ಆ ಥರ ಆಗಲಿಲ್ಲ, ಇಲ್ಲಿಂದ ಬ್ರೇಕ್ ಮಾಡ್ಕೊಂಡು ಇದನ್ನು ಕೂಡ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಸೊ ಆವಾಗ ನಾವು ಫ್ರೆಶ್ ಆಗಿ ಮತ್ತೆ ಹೊಸ ಒಂದು ಸಿ ಪೊಸಿಷನ್ನ ತಗೊಬೋದು ನಿಫ್ಟಿಯಲ್ಲಿ. ಅಂದರೆ ನಾಳೆಗೆಲ್ಲ ಏನೆಲ್ಲ ಪಾಸಿಬಿಲಿಟಿ ಇದೆ ಅಂದರೆ, ಸೋಮವಾರಕ್ಕೆ ಏನೆಲ್ಲ ಪಾಸಿಬಿಲಿಟಿ ಇದೆ ಅಂತ ನಾವು ನೋಡ್ತಾ ಹೋದರೆ, ಒಂದು ಇಲ್ಲಿ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಬಂದಿದೆ, ಎನಿ ಮೂಮೆಂಟ್ ಅದು ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಇನ್ ಕೇಸ್ ರಿವರ್ಸಲ್ ಆದ್ರೂ ಕೂಡ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಹತ್ರ ಹೋಗಿ ಫರ್ದರ್ ಅಲ್ಲಿಂದ ರಿವರ್ಸಲ್ ಬರೋ ಚಾನ್ಸಸ್ ಇದೆ. ಅಥವಾ ಫರ್ದರ್ ಇದೇ ರೀತಿ ಡೌನ್ ಬಂತು ಅಂದರೆ ಇಲ್ಲಿ ಸೆಲ್ ಸಿಗ್ನಲ್ ಏನು ವೆಯ್ಟ್ ಆ್ಯಂಡ್ ಸೆಲ್ ಇರೋದು ಸೆಲ್ ಶಾರ್ಟ್ ಆ್ಯಕ್ ನೌ ಅಂತ ಬಂದರೆ ಸೊ ಆವಾಗ ನಾವು ಕ್ಲಿಯರ್ ಆಗಿ ಸೆಲ್ ಕೊಟ್ಟರೆ ಅವಾಗ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು. ಅದು ಕೂಡ ನಮಗೆ ಯಾವುದೇ ಒಂದು ವಿತ್ ಡೈನಾಮಿಕ್ ಕಾಜನ್ ಜೊತೆ ಬರಬಾರ್ದು, ಕ್ಲಿಯರ್ ಸೆಲ್ ಕೊಡಬೇಕು. ಸೊ ಇನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ, ನೋಡಿ ಬ್ಯಾಂಕ್ ನಿಫ್ಟಿಲಿ ಅದು ಕೂಡ ನಮಗೆ ಬೆಳಿಗ್ಗೆ ಒಂದು 300+ ಪಾಯಿಂಟ್ ನಮಗೆ ಗ್ಯಾಪ್ ಡೌನ್ ಆಯಿತು. ಸೊ ಗ್ಯಾಪ್ ಡೌನ್ ಆಗಿದ ತಕ್ಷಣ ಬಾಟಮಲ್ಲಿ ನಮಗೆ ಈ ರೀತಿ ಒಂದು ಬೈ ಜಿಗ್ಜಾಗ್ ಬಂತು, ಓಕೆ. ನಾರ್ಮಲ್ ಆಗಿ ಎಡ್ಜ್ ಪಾಯಿಂಟ್ ಹತ್ರ ಈ ರೀತಿ ಜಿಗ್ಜಾಗ್ ಬಂದಾಗ ಇಲ್ಲಿಂದ ಫರ್ದರ್ ಮಾರ್ಕೆಟ್ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಏನಾಯ್ತು, ಇವತ್ತು ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ಗೆ ಮೂವ್ ಆಯಿತು. ಟಾಪಲ್ಲಿ ನಮಗೆ ಒಂದು ಟೈನಿ ಜಿಗ್ಜಾಗ್ ಕೂಡ ಬಂತು. ಸೊ ಇಲ್ಲೂ ಕೂಡ ನಾವು ಏನಾದರೂ ಕಾಲ್ ಆಪ್ಷನ್ ಇಲ್ಲಿ ಬೈ ಮಾಡ್ಕೊಂಡಿದ್ದಿದ್ರೆ ಇಲ್ಲಿ ನಾವು ಎಕ್ಸಿಟ್ ಮಾಡ್ಕೊಬೋದು. ಈ ಬ್ಯಾಂಕ್ ನಿಫ್ಟಿಲಿ ನಾವು ಇವತ್ತು ಯಾವುದೇ ಟ್ರೇಡ್ ತಗೊಳ್ಳಿಲ್ಲ. ಏನಕ್ಕೆ ಅಂದರೆ ಈ ಗ್ರೀನ್ ಲೈನ್ ಮತ್ತು ಈ ಪರ್ಪಲ್ ಲೈನ್ ರೇಂಜ್ ಒಳಗಡೆ ಎಲ್ಲಿವರೆಗೆ ಮಾರ್ಕೆಟ್ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟಲ್ಲಿ ನಮಗೆ ಒಂದು ಸೈಡ್ ವೇಸ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಬ್ಯಾಂಕ್ ನಿಫ್ಟಿಲಿ ಯಾವುದೇ ಟ್ರೇಡನ್ನು ತಗೊಳ್ಳಿಲ್ಲ. ನೋಡಿ, ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂದರೆ ನಮಗೆ ಇಂಡೆಕ್ಸಲ್ಲಿ ಆಪರ್ಚುನಿಟಿ ಇಲ್ಲ ಅಂದರೆ ನಾವು ಆದಷ್ಟು ನಾವು ಈಕ್ವಿಟೀಸಲ್ಲಿ ಟ್ರೇಡ್ ಮಾಡೋ ಕಡೆ ನೋಡ್ತೀವಿ. ಈಕ್ವಿಟೀಸ್ ಕಡೆ ಅಂದರೆ ಯಾವ್ದಾದ್ರು ಸ್ಟಾಕ್ಗಳಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟಿ ಇದ್ದರೆ ಅಂಥ ಸ್ಟಾಕಲ್ಲಿ ಟ್ರೇಡ್ ಮಾಡ್ತೀವಿ. ನೋಡಿ, ಪ್ರತಿಯೊಬ್ಬರು ಟ್ರೇಡರ್ಸು ಕೂಡ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು, ನೋಡಿ ಮಾರ್ಕೆಟಲ್ಲಿ ಯಾವುದೇ ರೀತಿ ಒಂದು ಬಿಗ್ ಮೂವ್ಮೆಂಟ್ಗಳು ಆಗ್ತಾ ಇಲ್ಲ. ಸೊ ಈ ರೀತಿ ಡೇಸಲ್ಲಿ ನಾವು ಏನು ಮಾಡಬೇಕಂದ್ರೆ ಆದಷ್ಟು ಟ್ರೇಡಿಂಗನ್ನು ಅವಾಯ್ಡ್ ಮಾಡಬೇಕು ಅಥವಾ ಮಿನಿಮಮ್ ಕ್ವಾಂಟಿಟಿಲಿ ಟ್ರೇಡ್ ಮಾಡಬೇಕು. ನೋಡಿ, ಮೇಯ್ನಾಗಿ ಟ್ರೇಡರ್ಸ್ಗಳು ಅರ್ಥ ಮಾಡ್ಕೊಬೇಕಾಗಿರೋದು, ನೀವು ಯಾವಾಗ ಟ್ರೇಡನ್ನು ಮಾಡಬೇಕು, ಯಾವಾಗ ಮಾಡಬಾರ್ದು, ಯಾವಾಗ ಸುಮ್ಮನೆ ಕೂತಿರ್ಬೇಕು ಅಂತ ನೀವು ಅರ್ಥ ಮಾಡ್ಕೊಬೇಕು. ನೋಡಿ, ನಮಗೆ ಇಂಡೆಕ್ಸಲ್ಲೇ ಮಾಡಬೇಕು ಅಂತ ಏನಿಲ್ಲ, ಆಯಿತಾ. ನಿಫ್ಟಿ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ತಗೊಳ್ಳೇಬೇಕು ಅಂತ ಏನಿಲ್ಲ. ನಿಫ್ಟಿ ಏನು ಇಂಡೆಕ್ಸಲ್ಲಿ ಟ್ರೇಡ್ ಮಾಡಬೇಕಾ, ಮಿನಿಮಮ್ ಕ್ವಾಂಟಿಟಿಲಿ ಏನು ಟ್ರೇಡ್ ಮಾಡಬೇಕು ಅದನ್ನು ಮಾಡೋಣ. ಅದು ಕ್ಲಿಯರ್ ಬೈ ಕೊಡಲಿ. ನೋಡಿ ನಿಫ್ಟಿಯಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ನಿಫ್ಟಿಯಲ್ಲಿ ನಮಗೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಎಲ್ಲ ನಮಗೆ ಅಪ್ ಟ್ರೆಂಡಲ್ಲೇ ಇತ್ತು. ಸೊ ಅದೇ ಟೈಮಲ್ಲಿ ಸ್ಪೀಡ್ ಸಿಗ್ನಲ್ ಕೂಡ ನಮ್ಗೆ ಬೈ ಕೊಡ್ತು. ಸೊ ಇಲ್ಲಿ ನಾವು ಪೊಸಿಷನ್ ಎಂಟ್ರಿ ತಗೊಂಡಿದ್ವಿ. ಸೊ ಇಲ್ಲಿಂದ ಸ್ಟ್ರೈಟ್ ಅವೇ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಯಿತು, ಒಳ್ಳೆ ಪ್ರಾಫಿಟ್ ಆಯಿತು. ಸೊ ಈ ರೀತಿ ಮೂವ್ಮೆಂಟ್ಗಳು ಮಾರ್ಕೆಟಲ್ಲಿ ಆಗ್ತಾನೆ ಇರುತ್ತೆ. ಈ ರೀತಿ ಮೂವ್ಮೆಂಟ್ಗಳು ನಮಗೆ ವೀಕ್ಲಿ ನಮಗೆ 1 ಡೇ ಅಥವಾ 2 ಡೇಸ್ ಆಗಲಿ ಸಾಕು. ನಾವೇನು ಪ್ರತಿಯೊಂದು ಮೂಮೆಂಟನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀವಿ ಅನ್ನೋದು ಬೇಡ. ಈ ರೀತಿ ನಮಗೆ ಕ್ಲಿಯರ್ ಬೈ ಆಪರ್ಚುನಿಟಿ ಸಿಗ್ತಾ ಅಂಥ ದಿನ ಟ್ರೇಡ್ ತಗೊಳ್ಳೋಣ. ಸೊ ನಮಗೆ ಕ್ಲಾರಿಟಿ ಇಲ್ವಾ ಅಂಥ ದಿನ ಅವಾಯ್ಡ್ ಮಾಡೋಣ. ನೋಡಿ, ನಮ್ಮ ಒಂದು ಡೈನಾಮಿಕ್ ಲೈವ್ನಲ್ಲಿ ಏನು ನಮಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಅಂದರೆ,
ನಾವು ಇಂಡೆಕ್ಸ್ ಎಲ್ಲ ಪ್ರತಿಯೊಂದು ಸ್ಟಾಕನ್ನು ಕೂಡ ನಾವು ಯಾವೆಲ್ಲ ಸ್ಟಾಕ್ಗಳಿದೆ ಪ್ರತಿಯೊಂದು ಸ್ಟಾಕನ್ನು ಕೂಡ ನಾವು ಇದರಲ್ಲಿ ಸರ್ಚ್ ಮಾಡ್ತಾ ಹೋಗ್ಬೋದು. ನೋಡಿ ಇವತ್ತು ನಾವು ಶ್ರೀರಾಮ್ ಫೈನಾನ್ಸಲ್ಲೂ ಕೂಡ ಒಂದು ಟ್ರೇಡ್ ತೊಗೊಂಡ್ವಿ. ನೋಡಿ ಬೆಳಿಗ್ಗೆ ನಮಗೆ ಈ ಎಡ್ಜ್ ಪಾಯಿಂಟ್ ಆಯ್ತಲ್ವಾ, ಸೊ ಈ ಎಡ್ಜ್ ಪಾಯಿಂಟ್ ಆದಾಗ ಮಾರ್ಕೆಟಲ್ಲಿ ಸೊ ಯಾವಾಗ ಈ ಕ್ಯಾಂಡಲ್ ಕ್ಲೋಸ್ ಆಯಿತು ಇಲ್ಲಿ ನಾವು ಒಂದು ಬೈಯಿಂಗ್ ಆಪ್ಷನ್ನ ತಗೊಂಡಿದ್ವಿ, ಬೈಯಿಂಗ್ ಟ್ರೇಡನ್ನು ತಗೊಂಡಿದ್ವಿ. ಏನಕ್ಕೆ ಅಂದರೆ ಮಾರ್ಕೆಟ್ ನೋಡಿ, ಮಾರ್ಕೆಟ್ ಸ್ಟ್ರೆಂತ್ ಎಲ್ಲ ಅಪ್ಸೈಡ್ಗೆ ಮೂವ್ ಆಗ್ತಾ ಇದೆ. ಓಕೆ, ಮಾರ್ಕೆಟ್ ಕೂಡ ನಮಗೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೇ ಟ್ರೇಡ್ ಆಗ್ತಾ ಇದೆ. ಸೊ ಈ ರೀತಿ ಟ್ರೇಡ್ ಆಗುವಾಗ ಬಾಟಮಲ್ಲಿ ಈ ರೀತಿ ಎಡ್ಜ್ ಪಾಯಿಂಟ್ ಆಗೋ ಹತ್ರ ನಮಗೆ ಬೈ ಜಿಗ್ಜಾಗ್ಗಳು ಬಂದಾಗ ಸೊ ಇದು ನಮಗೆ ಕ್ಲಿಯರ್ ಬೈ ಆಪರ್ಚುನಿಟಿಗಳು ಇರುತ್ತೆ. ಇಂಥ ಟ್ರೇಡ್ಗಳು ನಾವು ಟ್ರೇಡನ್ನು ತಗೊಂಡು ಪ್ರಾಫಿಟ್ ಮಾಡ್ಬೋದು. ಸೊ ಈ ರೀತಿ ಸ್ಟಾಕ್ಗಳನ್ನ ಹುಡ್ಕೊಬೋದು. ನೋಡಿ ಅದೇ ರೀತಿ ಇನ್ನೊಂದು ಸ್ಟಾಕ್ ನಾನು ನಿಮಗೆ ತೋರಿಸ್ತೀನಿ. ನೋಡಿ ನಾನು ಇವಾಗ ಗ್ರ್ಯಾನ್ಲೆಸ್ ಸ್ಟಾಕಲ್ಲಿ ಇದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನೋಡಿ ಇಲ್ಲಿ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿನ ಕೊಟ್ಟಿತ್ತು ಮಾರ್ಕೆಟಲ್ಲಿ. ಓಕೆ, ಇಲ್ಲೂ ಕೂಡ ಸ್ಪೀಡ್ ಸಿಗ್ನಲ್ ಕೂಡ ನಮಗೆ ಬೈ ಕೊಡ್ತು. ನೋಡಿ ಎಲ್ಲ ಲಾಂಗ್ ಟ್ರೆಂಡ್ ಎಲ್ಲ ನಮಗೆ ಅಪ್ಸೈಡ್ ಇರುವಾಗ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಟ್ರೇಡ್ ಆಗುವಾಗ ಸೊ ಈ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟಾಗ ಇಲ್ಲಿ ನಾವು ಈಸಿಯಾಗಿ ನಾವು ಟ್ರೇಡ್ ತೊಗೊಬೋದು. ಸೊ ಇಲ್ಲಿ ನಾವು ಈಸಿಯಾಗಿ ಟ್ರೇಡ್ ತೊಗೊಂಡ್ವಿ. ಅಲ್ಲಿಂದ ಮಾರ್ಕೆಟ್ ಎಲ್ಲೂ ಕೂಡ ಮಾರ್ಕೆಟ್ ಮೂವ್ ಆಗ್ತಾನೆ ಇದೆ, ಇನ್ನು ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿಲ್ಲ. ಸೊ ನಾವು ಹಾಗೆ ಪೊಸಿಷನ್ನ ಹೋಲ್ಡ್ ಮಾಡಿದ್ದೀವಿ. ಸೊ ಈ ರೀತಿ ನಮಗೆ ಈಕ್ವಿಟೀಸಲ್ಲಿ ತುಂಬ ಆಪರ್ಚುನಿಟಿ ಇರುವಾಗ ನೋಡಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಇವೆಲ್ಲವೂ ಕೂಡ ಇಂಡೆಕ್ಸಲ್ಲಿ ಏನಿದೆ ಇದು ಲಿಮಿಟೆಡ್ ನಮಗೆ. ಓಕೆ, ಬೇರೆ ಯಾವುದು ನಮಗೆ ಆಪ್ಷನ್ ಸಿಗೋದಿಲ್ಲ, ಅದರಲ್ಲೇ ಟ್ರೇಡ್ ಮಾಡಬೇಕು, ಅದರಲ್ಲೇ ನಾವು ಬೈಯಿಂಗ್ ಆಪರ್ಚುನಿಟಿನ ಹುಡುಕ್ತಾ ಇರಬೇಕು. ಬಟ್ ಸ್ಟಾಕಲ್ಲಿ ಆಗಲ್ಲ, 108 ಸ್ಟಾಕ್ಗಳಿರುತ್ತೆ, ಸಾವಿರಾರು ಸ್ಟಾಕ್ಗಳಿರುತ್ತೆ, ಆಯಿತಾ, ಸಾವಿರಾರು ಸ್ಟಾಕ್ಗಳಿರುತ್ತೆ ನಮಗೆ. ಸೊ ಅದರಲ್ಲಿ ನಮಗೆ ಯಾವುದು ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿನ ಕೊಟ್ಟಿದೆ ಸೊ ಅಂಥ ಸ್ಟಾಕ್ಗಳನ್ನು ನಾವು ಪಿಕ್ ಮಾಡಿ ಸೊ ಅದರಲ್ಲಿ ನಮಗೆ ಈಸಿಯಾಗಿ ಕಾನ್ಫಿಡೆಂಟ್ ಇರತಕ್ಕಂಥ ಸ್ಟಾಕ್ಗಳಲ್ಲಿ ಟ್ರೇಡ್ ಮಾಡ್ಬೋದು. ನಿಫ್ಟಿ, ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡಲೇಬೇಕು ಅಂತ ಇದ್ದರೆ ಲಿಮಿಟೆಡ್ ಕ್ವಾಂಟಿಟಿಲಿ ಜಸ್ಟ್ ಇಂಡೆಕ್ಸಲ್ಲಿ ಟ್ರೇಡ್ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಅದು ಕ್ಲಿಯರ್ ಬೈ ಕೊಟ್ಟಾಗ ಟ್ರೇಡ್ ತಗೊಳ್ಳೋಣ. ಒಳ್ಳೆ ಲಾಟ್ ಹಾಕೊಂಡು ಒಳ್ಳೆ ಉತ್ತಮವಾಗಿ ಟ್ರೇಡ್ ತಗೊಳ್ಳೋಣ ಕ್ಲಿಯರ್ ಬೈ ಕೊಟ್ಟಾಗ. ಇನ್ ಕೇಸ್ ಆ ರೀತಿ ನಮಗೆ ಕ್ಲಿಯರ್ ಬೈ ಕೊಟ್ಟಿಲ್ಲ ಅಂದರೆ ಸೊ ಅಂಥ ಟೈಮಲ್ಲಿ ನಾವು ಲಿಮಿಟೆಡ್ ಆಗಿ ಕಡಿಮೆ ಕ್ವಾಂಟಿಟಿಲಿ ಟ್ರೇಡನ್ನು ಮಾಡಬೇಕಾಗುತ್ತೆ. ಸೊ ಈ ರೀತಿ ಸ್ಟಾಕ್ಗಳು 106 ಸ್ಟಾಕ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಒಂದು ಸರ್ಟನ್ ಲೀಸ್ಟನ್ನೇ ಮಾಡ್ಕೊಂಡಿರ್ತೀನಿ ನಾನು, ಯಾವೆಲ್ಲ ಸ್ಟಾಕ್ಗಳು ನಮಗೆ ಈ ರೀತಿ ಲಾಂಗ್ ಸಿಗ್ನಲ್ ಮೇಲೆ ಟ್ರೇಡ್ ಆಗ್ತಾ ಇರುತ್ತೆ, ಯಾವೆಲ್ಲ ಸ್ಟಾಕಲ್ಲಿ ನಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ಮಾರ್ಕೆಟ್ ಬಿಫೋರೇ ಕೆಲವೊಂದು ಸ್ಟಾಕ್ಗಳನ್ನು ನಾವು ಲೀಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಆ ಸ್ಟಾಕ್ಗಳಲ್ಲೇ ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ನಮ್ಮ ಒಂದು ಪ್ರೀಮಿಯಂ ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ. ನೋಡಿ ಈ ಸ್ಟಾಕ್ ನಮಗೆ ಬೈಯಿಂಗ್ ಆಪರ್ಚುನಿಟಿನ ಕೊಟ್ಟಿದೆ, ಸೊ ಇದು ಇದಕ್ಕೆ ಬೈ ಕೊಟ್ಟಿದೆ. ಈ ID3 ಸ್ಪೀಡ್ ನಮಗೆ ಬೈ ಕೊಟ್ಟಾಗ ಬೈ ಆಗಿದೆ, ಲಾಂಗ್ ಸಿಗ್ನಲ್ ನಮಗೆ ಬೈ ಕೊಟ್ಟಾಗ ಬೈ ಕೊಟ್ಟಿದೆ. ಸೊ ಈ ರೀತಿ ಕೆಲವೊಂದು ಸ್ಟಾಕ್ಗಳನ್ನು ನಾವು ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಆದಷ್ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿಲಿ ನಮ್ಮ ಒಂದು ಗ್ರೂಪ್ ಮೆಂಬರ್ಸ್ಗಳಿಗೂ ನಾನು ಹೇಳೋದು ಇಷ್ಟೇ, ಕಡಿಮೆ ಕ್ವಾಂಟಿಟಿಲಿ ಟ್ರೇಡ್ ಮಾಡೋದು ಕಡೆ ಗಮನ ಕೊಡಿ. ಯಾಕೆಂದರೆ ಮಾರ್ಕೆಟಲ್ಲಿ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಸಿಗೋವರೆಗೆ, ಕ್ಲಿಯರಾಗಿ ನಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಗೋವರೆಗೆ ಕಡಿಮೆ ಕ್ವಾಂಟಿಟಿಲಿ ಟ್ರೇಡ್ ಮಾಡೋಣ. ಕ್ಲಿಯರ್ ಬೈ ಆಪರ್ಚುನಿಟಿ ಸಿಗ್ತಾ ಸೊ ಅವಾಗ ಬೇಕಾದ್ರೆ ನಾವು ಒಳ್ಳೆ ಟ್ರೇಡ್ ಹಾಕ್ಕೊಂಡು ಅಂದರೆ ಮನಿ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟನ್ನು ಇಟ್ಕೊಂಡು ಟ್ರೇಡ್ ತಗೊಳ್ಳೋಣ. ಸೊ ಅಲ್ಲಿ ಸಿಕ್ಕಲಿಲ್ಲ ಅಂದರೆ ನಾವು ಆದಷ್ಟು ಕಡಿಮೆ ಕ್ವಾಂಟಿಟಿಲೇ ಟ್ರೇಡ್ ಮಾಡೋ ಕಡೆ ಗಮನವನ್ನು ಕೊಡಿ. ಸೊ ಇದಿಷ್ಟು ಇವತ್ತಿನ ಓವರಾಲ್ ಅನಾಲಿಸಿಸ್ ಬಂದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.